ರೇಷ್ಮೆ ಬೆಳೆಗಾರರಿಗೆ 430 ಘಟಕ 49.50 ಲಕ್ಷ ವೆಚ್ಚದ ಸಬ್ಸಿಡಿ ಸಲಕರಣೆ ವಿತರಣೆ. ಶಿಡ್ಲಘಟ್ಟ ತಾಲೂಕಿನ ರೇಷ್ಮೆ ಬೆಳೆಗಾರರ ಆರ್ಥಿಕ ಪ್ರಗತಿ ಹಾಗೂ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಯೋಜನೆಯಡಿ 279 ರೇಷ್ಮೆ ಬೆಳೆಗಾರರಿಗೆ 430 ಘಟಕ ಒಟ್ಟು 49.50 ಲಕ್ಷ ವೆಚ್ಚದಲ್ಲಿ ಅರ್ಹ ಫಲಾನುಭವಿಗಳಿಗೆ ರೇಷ್ಮೆ ಉಪಕರಣಗಳು ಹಾಗೂ ಸಬ್ಸಿಡಿ ಸೌಲಭ್ಯಗಳನ್ನು ವಿತರಿಸಲಾಗುತ್ತಿದೆ ಅಂತ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟದ ಪರಿವೀಕ್ಷಣಾ ಮಂದಿರದ ಆವರಣದಲ್ಲಿ ರೇಷ್ಮೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರೇಷ್ಮೆ ಹುಳು ಸಾಕಾಣಿಕೆ ಫಲಾನುಭವಿಗಳಿಗೆ ಸಲಕರಣಾ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಪ್ರಮುಖ ಮಾಹಿತಿ ನೀಡಿದರು. ಕ್ಷೇತ್ರದ ಒಟ್ಟು 279 ಅರ್ಹ ರೇಷ್ಮೆ ಬೆಳೆಗಾರರನ್ನ ಈ ಯೋಜನೆಗಾಗಿ ಆಯ್ಕೆ ಮಾಡಲಾಗಿದೆ. ಇವರಿಗೆ ರೇಷ್ಮೆ ಹುಳು ಸಾಕಾಣಿಕೆಗೆ ಅಗತ್ಯವಿರುವ ಕ್ರಿಮಿನಾಶಕ ಸ್ಪ್ರೇಯರ್ಗಳು, ಶೆಡ್ ನೆಟ್ಗಳು, ಚಂದ್ರಿಕೆಗಳು ಮತ್ತು ಸೋಲಾರ್ ದೀಪಗಳನ್ನು ವಿತರಿಸಲಾಗುತ್ತದೆ. ಸರ್ಕಾರದ ನಿಯಮಾವಳಿಯಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ 90% ಸಬ್ಸಿಡಿ ಹಾಗೂ ಸಾಮಾನ್ಯ ವರ್ಗದ ರೈತರಿಗೆ 75% ಸಬ್ಸಿಡಿ ದರದಲ್ಲಿ ಈ ಸಲಕರಣೆಗಳನ್ನು ತಲುಪಿಸಲಾಗುತ್ತಿದೆ. ನಮ್ಮ ಆಡಳಿತಾವಧಿಯಲ್ಲಿ ಸರ್ಕಾರದ ಪ್ರತಿಯೊಂದು ಯೋಜನೆಯೂ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಪಾರದರ್ಶಕವಾಗಿ ನೇರವಾಗಿ ನೈಜ ರೈತರಿಗೆ ತಲುಪಬೇಕು. ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅಂತ ಶಾಸಕರು ಸ್ಪಷ್ಟಪಡಿಸಿದರು. ಸರ್ಕಾರದಿಂದ ರೇಷ್ಮೆ, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗಳಲ್ಲಿ ಲಭ್ಯವಿರುವ ವಿವಿಧ ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬ ರೈತನಿಗೂ ಮಾಹಿತಿ ತಲುಪಿಸಲು ಇಲಾಖೆಯ ಅಧಿಕಾರಿಗಳು ಕರಪತ್ರಗಳನ್ನು ಮುದ್ರಿಸಿ ಹಂಚಿಕೆ ಮಾಡಬೇಕೆಂದು ಶಾಸಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕ್ಷೇತ್ರದಲ್ಲಿ ರೇಷ್ಮೆ ಬೆಳೆಗಾರರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿರುವುದರಿಂದ ಮುಂಬರುವ 2026-27ನೇ ಸಾಲಿನಲ್ಲಿ ಶಿಡ್ಲಘಟ್ಟಕ್ಕೆ ಮತ್ತಷ್ಟು ಹೆಚ್ಚಿನ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಶಾಸಕ ರವಿಕುಮಾರ್ ಇದೇ ವೇಳೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ರೇಷ್ಮೆ ಉಪನಿರ್ದೇಶಕರಾದ ಮಾರಪ್ಪರ ಬೀರಲದಿನ್ನಿ, ಶಿಡ್ಲಘಟ್ಟ ರೇಷ್ಮೆ ಸಹಾಯಕ ನಿರ್ದೇಶಕರಾದ ಅಕ್ಮಲ್ ಪಾಷಾ, ಶಿಡ್ಲಘಟ್ಟ ರೇಷ್ಮೆ ವಿಸ್ತರಣಾಧಿಕಾರಿ ಜಗದೇವಪ್ಪ ಗುಗ್ಗರಿ, ಜಂಗಮಕೋಟೆ ರೇಷ್ಮೆ ವಿಸ್ತರಣಾಧಿಕಾರಿ ಹರೀಶ್ ಗೌಡ, ಮೇಲೂರು ರೇಷ್ಮೆ ವಿಸ್ತರಣಾಧಿಕಾರಿ ಎಂಸಿ ಭಾರತಿ, ಜಂಗಮಕೋಟೆ ರೇಷ್ಮೆ ನಿರೀಕ್ಷಕರಾದ ಸೋಮಣ್ಣ ಮಕಣಾಪುರ, ಶಿಡ್ಲಘಟ್ಟ ನಿರೀಕ್ಷಕ ಮಂಜುನಾಥ್ ಜಗತಾಪ್, ಮುಖಂಡರಾದ ಮೇಲೂರು ಮಂಜುನಾಥ್, ತಾದೂರು ರಘು, ಹನುಮಂತಪುರ ವಿಜಯಕುಮಾರ್, ಸೊಣ್ಣೆನಹಳ್ಳಿ ಮೂರ್ತಿ, ನಂದಕಿಶನ್, ಪ್ರದೀಪ, ದೀಪು, ಶಾಸಕರ ಆಪ್ತ ಕಾರ್ಯದರ್ಶಿ ಕುಮಾರ್, ರಾಷ್ಟ್ರೀಯ ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣಸ್ವಾಮಿ, ರೈತ ಮುಖಂಡ ಮುನಿಕೆಂಪಣ್ಣ, ರೇಷ್ಮೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ನನ್ನ ಶಾಸಕನಾಗಿ 2023 ವಿಧಾನಸಭಾ ಚುನಾವಣೆಗೆ ತಾವು ಆಯ್ಕೆ ಮಾಡಿದರೆ ನಾವು ನಿರಂತರವಾಗಿ ರೇಷ್ಮೆ ಇಲಾಖೆ ಆಗ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಏನಿವತ್ತು ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಈಗಿನ ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಇವತ್ತು ಬಹಳಷ್ಟು ಜನ ರೈತರು ರೇಷ್ಮೆ ಬೆಳೆಯನ್ನ ಅವಲಂಬಿಸಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ತೋಟಗಾರಿಕೆ ಬೆಳೆಗಳ ಮೇಲೆ ಅವಲಂಬಿಸಿರ್ತಕ್ಕಂಥದ್ದು ಮತ್ತು ಏನು ಮುಂಗಾರು ಮಳೆಗೆ ನಂಬಿ ಇವತ್ತು ಬೆಳೆ ಇಡ್ತಕ್ಕಂಥ ಕೃಷಿ ಇಲಾಖೆ ಅವಲಂಬಿಸಿ ಬದುಕ್ತಾ ಇರ್ತಕ್ಕಂಥ ಈ ಮೂರು ಇಲಾಖೆಗೆ ನಾವು ಸರ್ಕಾರದಿಂದ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ನೀವು ರೈತರ ಬಗ್ಗೆ ಗಮನ ಹರಿಸ್ಬೇಕಂತ ಬಹಳಷ್ಟು ಬಾರಿ ನಾವು ಸರ್ಕಾರ ಗಮನ ತಂದು ಇವತ್ತು ನಾನು ಶಾಸನ ಆದ್ಮೇಲೆ ಇವತ್ತು ರೇಷ್ಮೆ ಇಲಾಖೆ ಸಂಬಂಧಪಟ್ಟಂಗೆ ಇದೇ ಮೊದಲನೇ ಬಾರಿಗೆ ಇವತ್ತು ಸಲಕರಣೆಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ರೇಷ್ಮೆ ಇಲಾಖೆ ಹಮ್ಮಿಕೊಂಡೈತಿ. ಇವತ್ತು ನಮ್ಮ ಎಡಿ ಅವರು ಹೇಳಿದ್ರು ಸುಮಾರು 49 ಲಕ್ಷ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇವತ್ತು ರೈತರಿಗೆ ಸಬ್ಸಿಡಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂತ. ಅದರಲ್ಲಿ ಸುಮಾರು 276 ಜನ ಇವತ್ತು ರೈತರು ಇವತ್ತು ಈ ಒಂದು ಸಲಕರಣೆಗಳಿಗೆ ಇವತ್ತು ಅವ್ರ ಫಲಾನುಭವಿಗಳಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಇಲಾಖೆ ಅಧಿಕಾರಿಗಳಿಗೆ ಗಮನ ತರ್ತಕ್ಕಂಥದ್ದು, ಇವತ್ತು ರೇಷ್ಮೆ ಬೆಳೆಗಾರರು ಇವತ್ತು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಹೆಚ್ಚಿನ ರೇಷ್ಮೆ ಬೆಳೆಗಾರರು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರೋದ್ರಿಂದ ಈ ವರ್ಷ 2026-27ನೇ ಸಾಲು ಹೆಚ್ಚಿನ ಇವತ್ತು ಸವಲತ್ತುಗಳನ್ನ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ತಾವು ಸರ್ಕಾರಕ್ಕೆ ಒಂದು ವರದಿಯನ್ನು ಕಳಿಸ್ಬೇಕಂತ ಗಮನ ತರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಹಿಂದೆ ಬಹಳಷ್ಟು ಇಲಾಖೆಗಳಲ್ಲಿ ಬಹಳಷ್ಟು ಅವ್ಯವಹಾರಗಳಾಗಿದೆ. ಅದನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಡ. ಯಾಕಂದ್ರೆ ಇವತ್ತು ರೈತರು ಎಲ್ಲರೂ ಇಲ್ಲಿದ್ದೀರಿ. ಈ ಕ್ಷೇತ್ರದ ರೈತರು ನಾನು ಗಮನ ತರ್ತಕ್ಕಂಥದ್ದು ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಿದೆ. ಇವತ್ತು ಆನ್ಲೈನ್ ಮುಖಾಂತರ ತಾವೆಲ್ಲರೂ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಐತೆ. ತಾವೆಲ್ಲರೂ ಅರ್ಜಿಯನ್ನು ಸಲ್ಲಿಸಿದಾಗ
ನಮ್ಮ ಒಂದು ಆಡಳಿತ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ಎಲ್ಲಿ ದುರುಪಯೋಗ ಆಗ್ತೀರಾ, ಯಾರಿಗೂ ಮಧ್ಯವರ್ತಿಗೆ ಹಣ ಕೊಡ್ತೀರಾ, ಸರ್ಕಾರದಿಂದ ಬರ್ತಕ್ಕಂಥದ್ದು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ತಮ್ಮೆಲ್ಲರೂ ಗಮನ ತರ್ತಾ, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ತೋಟಗಾರಿಕೆ ಇಲಾಖೆಗೂ ಮತ್ತು ಕೃಷಿ ಇಲಾಖೆಗೂ ಏನಿವತ್ತು ನಮ್ಮ ನಿಗಮಗಳಿಗೆ ಸಂಬಂಧಪಟ್ಟಂಗೆ ಅಂಬೇಡ್ಕರ್ ನಿಗಮ ಆಗ್ಬೋದು, DCM ನಿಗಮ ಆಗ್ಬೋದು, ಇನ್ನು ಹಲವಾರು ನಿಗಮಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವೇ ಖುದ್ದ ನಿಜವಾದ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ 3 ವರ್ಷದಿಂದ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಈ ವರ್ಷನೂ ತಾವು ರೈತರು ಇದ್ದೀರಿ, ತಾವು ಅರ್ಜಿ ಹಾಕಕ್ಕೆ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, PCMA ಜನರ ಎಲ್ಲರಿಗೂ ಅವಕಾಶ ಇದೆ. ಪ್ರತಿಯೊಬ್ಬರು ನೀವು ಏನಿವತ್ತು ಕೊಳವೆ ಬಾವಿಗಳಿಗೆ ಇರ್ಬೋದು, ನೇರ ಸಾಲ ಇರ್ಬೋದು, ಎಲ್ಲಾ ಯೋಜನೆಗಳು ಪಡಿತಕ್ಕಂಥ ಅರ್ಹತೆ ಎಲ್ಲಾ ರೈತರಿಗೆ ಇರೋದ್ರಿಂದ ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತರು ನಾನು ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲರೂ ಅರ್ಜಿಯನ್ನು ಹಾಕ್ರಿ. ನಾವು ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಲ್ಲಿ ಇವತ್ತು ಮನವೊಲಿಸಿ ಹೆಚ್ಚಿನ ಅನುದಾನಗಳನ್ನ ಕ್ಷೇತ್ರಕ್ಕೆ ತರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ನಮ್ಮ ಶಿಲ್ಗಡದಲ್ಲಿ ಇವತ್ತು ರೇಷ್ಮೆ ಮತ್ತು ಹಾಲು ಈ ಎರಡು ನಂಬಿ ಇವತ್ತು ಸಾವಿರಾರು ಜನ ಇವತ್ತು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ನಾವು ನಿರಂತರವಾಗಿ ಸರ್ಕಾರದ ಮೇಲೆ ಇವತ್ತು ಹಾಲು ಉತ್ಪಾದಕರು ಇರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರ ಗಮನಕ್ಕೆ ತಂದಿದ್ದು ನಿರಂತರವಾಗಿ. ಇವತ್ತು ಸರ್ಕಾರದವರು ಪ್ರತಿ ಲೀಟರ್ಗೆ 10 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಂತೇಳಿ ಪ್ರತಿ ಸಂದರ್ಭದಲ್ಲೂ ನಾನು ಸಂಬಂಧಪಟ್ಟಂತ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಮುಂದೆ ಈ ಕ್ಷೇತ್ರದಲ್ಲಿ ಇಡೀ 2 ಜಿಲ್ಲೆಯಲ್ಲಿ ರೈತರಿಗೆ ಒಳ್ಳೇದಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ರೇಷ್ಮೆ ಇಲಾಖೆ ಅಧಿಕಾರಿಗಳು ಇವತ್ತು ಈ ಕೆಲಸ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಏನು ಇದು 3ನೇ ವರ್ಷ ನಾವು ಇವತ್ತು ಈ ಕ್ಷೇತ್ರದ ಅನೇಕ ಸರ್ಕಾರದ ಸವಲತ್ತುಗಳು ಬರ್ತಾ ಇದ್ದಾವೆ. ಅದು ಒಂದು 3ನೇ ವರ್ಷದಲ್ಲಿ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಈ ವಿತರಣೆ ಮಾಡುವಂತ ವಿಧಾನ ಇದು ಒಂದು ಪಾರದರ್ಶಕವಾಗಿ ಇವತ್ತು ನಾವು 3 ವರ್ಷಗಳಿಂದ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಏನು ಪರಿಶಿಷ್ಟರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇವತ್ತು ಏನು ಅವರು ನಿಜವಾಗಿ ಆ ಫಲಾನುಭವಿಗಳು ಏನು ಸಿಗಬೇಕು, ಯಾರದೇ ಒಂದು ರೆಕಮೆಂಡೇಶನ್ ಇಲ್ದಿರ ನಿಜವಾದಂತ ಫಲಾನುಭವಿಗಳಿಗೆ ಏನ್ ಸಿಗ್ಬೇಕೋ ಅದು ಇವತ್ತು 3 ವರ್ಷಗಳಿಂದ ಈ ಫಲಾನುಭವಿಗಳಿಗೆಲ್ಲ ಸಿಗ್ತಾ ಇದೆ. ಇವತ್ತು ಬೋರ್ವೆಲ್ಗಳಿಂದ ಮೊದಲುಗೊಂಡು ಬೇರೆ ಎಲ್ಲಾನು ಟೈಲರಿಂಗ್ ಮಿಷಿನ್ ಆಗಿರ್ಬೋದು, ಬೇರೆ ಬೇರೆ ಕಸಬುಗಳು ಇಂದ ಸರ್ಕಾರಗಳಿಂದ ಏನ್ ಬರ್ತೈತೆ ಸವಲತ್ತುಗಳು, ಅದು ಒಂದಿನ ಯಾವುದೇನು ಬೇರೆಯವರ ಪಾಲಾಗಬಾರ್ದು ಅನ್ನೋ ಒಂದು ದೂರದೃಷ್ಟಿಯ ಈಗ ಶಾಸಕರಿಗತ್ತು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ ಕೊಡ್ತಾ, ಏನು ನಿಜವಾದಂತಹ ಬಡವರು ಏನಿದ್ದಾರೆ, ನಿಜವಾದಂತಹ ಆ ಫಲಾನುಭವಿಗಳಿದ್ದಾರೆ, ಅವರಿಗೆ ಇದು ನೇರವಾಗಿ ದಕ್ಕಬೇಕು ಅನ್ನೋ ಒಂದು ಇದರಿಂದ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ದಿರ, ಮಧ್ಯವರ್ತಿಗಳ ಬೇರೆ ಬೇರೆ ತರ ಏನು ಇವತ್ತು ಉಪಯೋಗಿಸ್ಕೊಂಡು ಏನು ಇದ್ ಮಾಡ್ತಾ ಇದ್ರು ಅವುಗಳನ್ನೆಲ್ಲ ತಡೆಗಟ್ಟಿ ಇವತ್ತು ನೇರವಾಗಿ ಫಲಾನುಭವಿಗಳಿಗೆ ಸಿಗುವಂತಹ ಒಂದು ವಾತಾವರಣ ಈ ತಾಲೂಕಲ್ಲಿ ಒಂದು ಸೃಷ್ಟಿಯಾಗಿದೆ ಇವತ್ತು. ಅದರಿಂದ ಶಾಸಕರು ಇವತ್ತು ಏನು ನಿಜವಾಗ್ಲೂ ಬಡವರಿಗೆ ಇವತ್ತು ಏನ್ ಸಿಗ್ಬೇಕಾಗಿದೆ ಅದು ನೇರವಾಗಿ ಇವತ್ತು ಬಡವರಿಗೆ ಸಿಗ್ತಾ ಐತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಇದು ನಾನು 3ನೇ ವರ್ಷದಿಂದ ನಾನು ಪ್ರತಿ ಸಾರಿನೂ ನಾನು ಇವತ್ತು ನೋಡ್ತಾ ಇದ್ದೀನಿ. ಇತಿಹಾಸದಲ್ಲಿ ಇವತ್ತು ನಾವು ಯಾವತ್ತೂ ಈ ತರ ಮಾಡಿ ನನ್ಗೆ ಕೊಟ್ಟಿರೋದು ನಾನು ನೋಡಿಲ್ಲ. ಎಲ್ಲೋ ಲಿಸ್ಟ್ ಮಾಡಿ, ಎಲ್ಲೋ ಯಾರ್ಯಾರು ಬೇಕೋ ಏನೋ ಒಂದು ಲಿಸ್ಟ್ ಮಾಡಿ ಅವರವರು ತಗೊಂಡು ಹೋಗಿರೋದು ಅಂತ ನಾವು ನೋಡಿದ್ದೀವಿ. ಇವೆಲ್ಲನೂ ಇವತ್ತು ಕಡಿವಾಣ ಹಾಕಿ ಇವತ್ತು ನಿಜವಾಗ್ಲೂ ಈ ತಾಲೂಕಿನ ಬಡವರಿಗೆ ಮತ್ತು ರೈತಾಪಿ ವರ್ಗಕ್ಕೆ ಮತ್ತು ಬೇರೆ ಬೇರೆ ಸಣ್ಣ ಕಸಬುಗಳು ಏನ್ ಮಾಡ್ತಾ ಇದ್ದಾರೆ ಅವರಿಗೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ನೇರವಾಗಿ ಸಿಗ್ತಾ ಇರೋದು ನಿಜವಾಗ್ಲೂ ಶಾಸಕರ ಒಂದು ಔದಾರ್ಯ ಮತ್ತು ದೊಡ್ಡ ಗುಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದು ತಾವೆಲ್ಲನೂ ಮನದಟ್ಟು ಮಾಡಬೇಕು. ಇವತ್ತು ಏನು ಈ ತಾಲೂಕಲ್ಲಿ ಇವತ್ತು ಬರುವಂತಹ ಲಕ್ಷಾಂತರ ರೂಪಾಯಿ, ಇವತ್ತು ಅವ್ರು ಹೇಳಿದ್ರು 45 ಲಕ್ಷ ಇವತ್ತು ನಾವು ಒಟ್ಟಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಇದು ಸೇರಿ ನಾವು ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಅಂತ. ಅದು ನೋಡಿದಾಗ ನಿಜವಾಗ್ಲೂ ಸಿಕ್ಕಿದ್ರೆ ಅದು ಒಂದು ಗೌರವ ಆಗಿರ್ತೈತೆ ಮತ್ತು ರೈತರು ಮತ್ತು ಬಡವರು ಬದುಕಲಿಕ್ಕೆ ಒಂದು ದಾರಿನೂ ಸಿಗ್ತೈತೆ. ಅದೇ ಯಾರೋ ಒಂದು ಅರ್ಜಿ ಹಾಕಿ ಅವ್ರ ಹೆಸರಲ್ಲಿ ಬೇರೆಯವರು ಇವತ್ತು ಉಪಯೋಗಿಸ್ಕೊಂಡು
ಬೇರೆ ಬೇರೆ ಇವತ್ತು ಮೊದಲ ತರ ಆಗ್ತಾ ಇಲ್ಲ. ಇವತ್ತು ಏನಾದ್ರೂ ಒಂದು ಸಬ್ಸಿಡಿ ರೇಟ್ ಅಲ್ಲಿ ಒಂದು ಸರ್ಕಾರದ ಸವಲತ್ತು ಒಂದ್ಸಾರಿ ಪಡೆದ್ಮೇಲೆ ಮತ್ತೊಂದ್ ಸಾರಿ ಕೊಡಕ್ಕ ಬರೋದಿಲ್ಲ ಅಂತ ಹೇಳ್ತಾರೆ ಇವತ್ತು. ಅದರಿಂದ ನೇರವಾಗಿ ಅವರಿಗೆ ಸಿಗುವಂತ ವಾತಾವರಣ ಇವತ್ತು ಆಗಿದೆ. ಇದೊಂದು ದೊಡ್ಡ ಒಂದು ಇದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದರಿಂದ ಏನ್ ಇವತ್ತು ಫಲಾನುಭವಿಗಳು ಬಂದಿದ್ದೀರಿ, ಇವತ್ತು ಎಲ್ಲಾ ತರ ರೇಷ್ಮೆಯಿಂದ ಇದು ಮೊದಲುಕೊಂಡು ಬೇರೆ ಬೇರೆ ಏನು ತಗೊಂತಾ ಇದ್ದೀರಿ, ದಯವಿಟ್ಟು ತಾವ್ ಯಾರನ್ನು ಬೇರೆಯವರೆಗೆ ಹಸ್ತಾಂತರ ಮಾಡದೆ ಏನು ಸರ್ಕಾರದ ವತಿಯಿಂದ ಇವತ್ತು ಶಾಸಕರ ಅವ್ರು ಏನು ಒಂದು ಬಡವರಿಗೆ ಸಿಗಬೇಕು, ರೈತರಿಗೆ ಸಿಗ್ಬೇಕು ಅನ್ನೋ ವಾತಾವರಣ ಏನು ಅಂತ ಅವರ ಆಶೆಗಳು ಏನಿದಾವೆ ಅದು ನಿಜವಾಗ್ಲೂ ಪರಿಪೂರ್ಣವಾಗ್ಬೇಕು ಅಂತಂದ್ರೆ ದಯವಿಟ್ಟು ತಾವು ತಗೊಂಡುವಂತ ಒಂದು ಫಲಪ್ರದವಾಗ್ಬೇಕು, ನಿಮ್ಗೇನೆ ಯೂಸ್ ಆಗ್ಬೇಕು, ನಿಮ್ಗೇನೆ ಅದು ಬೇರೆ ಇದ್ರಲ್ಲಿ ಇದಾಗ್ಬೇಕು ಅಂತ ಅವರ ಒಂದು ಆಸೆ. ಅದನ್ನ ನೀವೆಲ್ಲರೂ ಪೂರೈಸ್ಬೇಕು. ನಮ್ಮ 430 ಘಟಕ 279 ಫಲಾನುಭವಿಗಳಿಗೆ 49,39,000 ಸಹಾಯಧನವನ್ನ ಸಲಕರಣೆ ರೂಪದಲ್ಲಿ ಮಂಜೂರಾತಿ ಮಾಡಿದ್ದೀವಿ. ಇದನ್ನ ಈಗಾಗಲೇ ಕೇಂದ್ರ ಪುರಸ್ಕೃತ ಸಿಲ್ ಸಮಗ್ರ ಯೋಜನೆ ಕೇಂದ್ರದ ಪಾಲು 55%, 35% ರಾಜ್ಯದ ಪಾಲನ್ನು ಹಾಕಿ ಈಗ 50-20 ಸಾಮಾನ್ಯ ವರ್ಗಕ್ಕೆ 50% ಕೇಂದ್ರ ಪುರಸ್ಕೃತ ಕೇಂದ್ರ ಪಾಲು, 25% ರಾಜ್ಯದ ಪಾಲು. SCPTSP ಆದ್ರೆ 55-50-35% ಹಾಕಿ ಕೇಂದ್ರ ಸಲಕರಣೆಗಳನ್ನ ಮಂಜೂರಾತಿ ಮಾಡಿರ್ತೀವಿ. ಈ ಮಂಜೂರಾತಿಗಳ ಈ ಸಲಕರಣೆಗಳನ್ನ ಎಲ್ಲ ಇಲ್ಲಿ ನಮ್ಮ ನೆಚ್ಚಿನ ಫಲಾನುಭವಿಗಳಿಗೆ ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಇದು ತಂದಿದ್ದೀವಿ. ಅದನ್ನ ನಮ್ಮ ವಿತರಣೆ ಮಾಡ್ಕೊಡ್ಬೇಕು ಅಂತ ನಮ್ಮ ಸಾಹೇಬ ಮನವಿ ಮಾಡ್ಕೊಂಡಿದ್ದೀವಿ. ರೇಷ್ಮೆ ಸಹಾಯಕ ನಿರ್ದೇಶಕರು ಅದ್ರ ಬಗ್ಗೆ ಹೇಳಿದ್ದಾರೆ. ಸಾಕಷ್ಟು ಫಲಾನುಭವಿಗಳು ಅಂದ್ರೆ ಇಲ್ಲಿ 4 ನಮಗೆ ತಾಂತ್ರಿಕ ಸೇವಾ ಕೇಂದ್ರಗಳು ಬರ್ತವೆ. ಆ 4 ತಾಂತ್ರಿಕ ಸೇವಾ ಕೇಂದ್ರದ ಎಲ್ಲ ರೈತ ಫಲಾನುಭವಿಗಳು ಇವತ್ತು ಇಲ್ಲಿ ಹಾಜರಿದ್ದಾರೆ. ಅವರಿಗೆ ಈ ಪವರ್ ಸ್ಪ್ರೇಯರ್ ಆಗಿರ್ಬೋದು, ಸೋಲಾರ್ ಲೈಟ್ ಆಗಿರ್ಬೋದು, ಅಥವಾ ಇನ್ನಿತರ ಪರಿಕರಗಳು ಸಾಕಷ್ಟು ಇಲ್ಲಿ ಬಂದಿದ್ದಾವೆ. ಅವರಿಗೆ 75,000 ಒಂದು ಯೂನಿಟ್ ಕಾಸ್ಟ್ ಇದೆ. ಆ 75,000 ಯೂನಿಟ್ ಕಾಸ್ಟ್ ಅಲ್ಲಿ ಕೇಂದ್ರದ ಪಾಲು ಮತ್ತು ರಾಜ್ಯದ ಪಾಲು ಕೂಡ ಸೇರ್ಕೊಂಡಿದೆ. ಅದೇ ತರ ರೈತರದ್ದು ಕೂಡ ಜನರಲ್ ರೈತರಾದ್ರೆ ಒಂದು 25% ಅವರು ಕೂಡ ಕಟ್ಟಬೇಕಾಗುತ್ತೆ, ಅವ್ರಿಗೂ ಪಾಲು ಕೂಡ ಸೇರ್ಕೊಂಡಿರ್ತದೆ. ಅದೇ SC/ST ಆದ್ರೆ ಒಂದು 10% ಅವರು ಕಟ್ಟಬೇಕಾಗುತ್ತೆ. ಈ ಒಂದು ರೇಷಿಯೋದಲ್ಲಿ ನಾವು ತಗೊಂಡು ಅವ್ರಿಗೂ ಬೇಕಾದ ಪರಿಕರಗಳನ್ನ, ಅದು ಸ್ಪ್ರೇಯರ್ ಆಗಿರ್ಬೋದು, ಸೋಲಾರ್ ಲೈಟ್ ಆಗಿರ್ಬೋದು, ಇನ್ನಿತರ ಯಾವುದೋ ಪರಿಕರಗಳಾಗಿರ್ಬೋದು, ಅವರು ಇಷ್ಟಪಟ್ಟದನ್ನ ರೈತ ಪಡ್ಕೋಬೇಕು ಅನ್ನುವಂತ ಉದ್ದೇಶದಿಂದ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಇಷ್ಟಪಟ್ಟದನ್ನೇ ನಾವು ಕೊಡಿಸಿದ್ದೇವೆ. ಆ ಒಂದು ಪರಿಕರಗಳು ನಮಗೂ ಕೂಡ ಕೊನೆಯ ಮೂಮೆಂಟ್ ಅಲ್ಲಿ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಮಗೆ L1 ದರ ಬಂದಿರೋದ್ರಿಂದ ಸ್ವಲ್ಪ ತಡವಾಯ್ತು. ಆಕ್ಚುಲಿ ಇದನ್ನ ಹಿಂದೆನೆ ಮಾಡಬೇಕಾಗಿತ್ತು, ತಡವಾಗಿದ್ರಿಂದ ಸಪ್ಲೈ ಕೂಡ ಲೇಟ್ ಆಯ್ತು. ಹಾಗಾಗಿ ಈ ಒಂದು ಜುಲೈ ತಿಂಗಳ ತನಕ ಮುಂದೂಡುವ ಪರಿಸ್ಥಿತಿ ಬಂತು. ಈಗ ಅದ್ರ ಪರವಾಗಿಲ್ಲ, ನಾವು ಎಷ್ಟು ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬ ನಮ್ಮ ಜನಪ್ರತಿನಿಧಿಗಳ ಮುಖಾಂತರ ಮಾನ್ಯ ಈ ಯಾವತ್ತು ನಾನು ನೋಡಿದಂಗೆ ಸಾಹೇಬ್ರಿ ನಾನು ಕಂಡಂಗಿಂದೆ ಜನಪರ ಈ ಸರ್ಕಾರಿ ಯೋಜನೆಗಳಿಗೆ ಸಾಕಷ್ಟು ಬೆಂಬಲವನ್ನು ಕೊಡುವಂತ ವ್ಯಕ್ತಿತ್ವ ನಮ್ಮ ರವಿಕುಮಾರ್ ಸಾಹೇಬ್ರ ಇವರ ಒಂದು ನೇತೃತ್ವದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ನಮಗೆ ತುಂಬಾ ಸಂತೋಷವಾದ ಒಂದು ದಿನ ಅಂತ ನಾವು ಭಾವಿಸಬೇಕಾಗುತ್ತೆ. ಹಾಗಾಗಿ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ನನಗೆ ಮಾತಾಡಲಿಕ್ಕೆ ತಮ್ಮೆಲ್ಲರಿಗೂ